ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ದೇವತೆಗಳು ಮತ್ತು ಅಸುರರು ಒಟ್ಟಿಗೆ ಸೇರಿ ಸಮುದ್ರ ಮಥನವನ್ನು ಮಾಡಿದರು. ಆಗ ದೊರೆತಂತಹ ಅಮೃತವನ್ನು ಅಸುರರು ಅಪಹರಿಸಿದರು. ಮೋಹಿನಿ ಮೂರ್ತಿಯು ಅಸುರರಿಗೆ ಅಮೃತವು ದೊರಕುವುದನ್ನು ತಪ್ಪಿಸಿ ಅದನ್ನು ದೇವತೆಗಳು ಪಾನ ಮಾಡುವಂತೆ ಮಾಡಿದರು. ನಂತರ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧವು ಪ್ರಾರಂಭವಾಯಿತು. ಮೊದಲು ಇಂದ್ರ ಮತ್ತು ಬಲಿ ಮಹಾರಾಜರ ನಡುವೆ ವಾಗ್ಯುದ್ಧವು ಪ್ರಾರಂಭವಾಯಿತು. ಇಂದ್ರನು ಈ ರೀತಿಯಾಗಿ ನುಡಿದನು: 100 ಮೊನಚಾದ ತುದಿಗಳನ್ನುಳ್ಳ ನನ್ನ ವಜ್ರಾಯುಧದಿಂದ ಅದೇ ಬಲಿಷ್ಠ ವ್ಯಕ್ತಿಯಾದ ನಾನು ಇಂದು ನಿನ್ನ ಶಿರಸ್ಸನ್ನು ಕಡಿದು ಹಾಕುತ್ತೇನೆ. ನೀನು ಮಾಯೆಯಿಂದ ಇಷ್ಟೆಲ್ಲ ಕಣ್ಕಟ್ಟನ್ನು ತೋರಿಸಿರಬಹುದು, ಆದರೆ ನಿನ್ನ ಜ್ಞಾನ ಭಂಡಾರ ಶೂನ್ಯವಾಗಿದೆ. ಈಗ ನಿನ್ನ ಬಂಧುಮಿತ್ರರೊಡನೆ ಈ ರಣರಂಗದಲ್ಲಿ ಹೇಗೆ ಬದುಕಿ ಉಳಿಯುತ್ತೀಯಾ ಎಂಬುದನ್ನು ನಾನು ನೋಡುತ್ತೇನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಬಲಿಮಹಾರಾಜನು ಈ ರೀತಿಯಾಗಿ ಹೇಳಿದನು: ಈ ರಣರಂಗದಲ್ಲಿ ಇರುವವರೆಲ್ಲ ನಿಶ್ಚಯವಾಗಿಯೂ ಶಾಶ್ವತವಾದ ಕಾಲದ ಪ್ರಭಾವಕ್ಕೆ ಅಧೀನರಾಗಿರುವರು. ಅವರವರ ನಿಗದಿತ ಕರ್ಮಗಳಿಗೆ ಅನುಸಾರವಾಗಿ ಕೀರ್ತಿ, ಜಯ, ಅಪಜಯ ಮತ್ತು ಮೃತ್ಯುವನ್ನು ಅನುಕ್ರಮವಾಗಿ ಪಡೆಯುವುದು ನಿಶ್ಚಿತ. ರಣರಂಗದಲ್ಲಿ ಜಯಶೀಲನಾದವನು ಪ್ರಖ್ಯಾತನಾಗುತ್ತಾನೆ. ಆದರೆ ಜಯಶೀಲನಾಗದೆ ಪರಾಭವ ಹೊಂದಿದರೆ ಅವನು ಮೃತ್ಯುವಶನಾಗಲೂಬಹುದು. ಇಂತಹ ರಣರಂಗದಲ್ಲಿಯೇ ಆಗಲಿ ಅಥವಾ ಅಸ್ತಿತ್ವಕ್ಕಾಗಿ ಹೋರಾಡುವ ರಣರಂಗದಲ್ಲಿಯೇ ಆಗಲಿ ಜಯಾಪಜಯಗಳು ಎರಡೂ ಸಂಭವಿಸಬಹುದು. ಪ್ರತಿಯೊಂದು ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ನಡೆಯುತ್ತದೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ. ವಿನಾಯಿತಿ ಇಲ್ಲದೆ ಪ್ರತಿಯೊಬ್ಬನೂ ಪ್ರಕೃತಿ ಗುಣಗಳಿಗೆ ಅಧೀನನಾಗಿರುತ್ತಾನೆ. ಆದ್ದರಿಂದ ಅವನು ಜಯಶಾಲಿಯಾಗಲಿ ಅಥವಾ ಅಪಜಯ ಹೊಂದಿರಲಿ ಸ್ವತಂತ್ರನಲ್ಲ, ಬದಲಿಗೆ ಲೌಕಿಕ ಪ್ರಕೃತಿಯ ನಿಯಂತ್ರಣಕ್ಕೆ ಅಧೀನನಾಗಿರುತ್ತಾನೆ. ಆದ್ದರಿಂದ ಬಲಿಮಹಾರಾಜನ ಮಾತು ಯುಕ್ತಿಯುಕ್ತವಾಗಿದೆ. ಈ ಯುದ್ಧವು ಏರ್ಪಾಡಾಗಿರುವುದು ಶಾಶ್ವತವಾದ ಕಾಲದಿಂದ ಎಂದು ಅವನಿಗೆ ಗೊತ್ತು. ಆದ್ದರಿಂದ ವ್ಯಕ್ತಿಯು ಕಾಲದ ಪ್ರಭಾವದ ಅಧೀನದಲ್ಲಿ ಇರುವುದರಿಂದ ಸ್ವಕರ್ಮಗಳ ಫಲಿತಾಂಶಗಳನ್ನು ಅಂಗೀಕರಿಸಲೇಬೇಕು. ಆದ್ದರಿಂದ ವಜ್ರಾಯುಧವನ್ನು ಪ್ರಯೋಗಿಸಿ ಈಗ ಬಲಿಮಹಾರಾಜನನ್ನು ಕೊಂದು ಬಿಡುತ್ತೇನೆ ಎಂದು ಇಂದ್ರ ಬೆದರಿಸಿದರೂ ಬಲಿಮಹಾರಾಜ ಸ್ವಲ್ಪವೂ ಹೆದರಲಿಲ್ಲ. ಇದೇ ಕ್ಷತ್ರಿಯನ ನಿಜವಾದ ಚೈತನ್ಯ. ಯುದ್ಧೇ ಚಾಪಿ ಅಪಲಾಯನಂ. ಕ್ಷತ್ರಿಯನಾದವನು ಎಲ್ಲ ಸಂದರ್ಭಗಳಲ್ಲೂ, ವಿಶೇಷವಾಗಿ ರಣರಂಗದಲ್ಲಿ, ಸೈರಣೆ ಹೊಂದಿರಬೇಕು. ಆದ್ದರಿಂದ ಬಲಿಮಹಾರಾಜ ಸ್ವರ್ಗಾಧಿಪತಿಯಂತಹ ಮಹಾವ್ಯಕ್ತಿಯ ಬೆದರಿಕೆಗೆ ಈಡಾದರೂ ತಾನು ಮೃತ್ಯುಭೀತನಲ್ಲ ಎಂದು ದೃಢವಾಗಿ ನುಡಿದ. ಬಲಿಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, ಕಾಲಪ್ರವಾಹವನ್ನು ಕಂಡು ವಾಸ್ತವ ಸತ್ಯವನ್ನು ಅರಿತವರು ವಿವಿಧ ಸನ್ನಿವೇಶಗಳಲ್ಲಿ ಹರ್ಷಿಸುವುದೂ ಇಲ್ಲ, ಶೋಕಿಸುವುದೂ ಇಲ್ಲ. ಆದುದರಿಂದ ನಿನ್ನ ವಿಜಯದಿಂದ ನೀನು ಇಷ್ಟೊಂದು ಹರ್ಷಿತನಾಗುವುದರಿಂದ ನೀನು ಪಂಡಿತನಲ್ಲವೆಂದೇ ತಿಳಿಯಬೇಕು. ಸ್ವರ್ಗಾಧಿಪತಿಯಾದ ಇಂದ್ರ ಬಹಳ ಪರಾಕ್ರಮಿ. ನಿಶ್ಚಯವಾಗಿಯೂ ತನಗಿಂತಲೂ ಹೆಚ್ಚು ಬಲಶಾಲಿ ಎಂದು ಬಲಿಮಹಾರಾಜನಿಗೆ ಗೊತ್ತಿತ್ತು. ಆದರೂ ಇಂದ್ರನು ಅಷ್ಟೊಂದು ಜ್ಞಾನಿಯಲ್ಲ ಎಂದು ಹೇಳುತ್ತಾ ಬಲಿಮಹಾರಾಜನು ಇಂದ್ರನಿಗೆ ಸವಾಲೆಸೆದ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಹೀಗೆ ಖಂಡಿಸುತ್ತಾನೆ: ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಶೂಂಶ್ಚ ನಾನು ಶೋಚಂತಿ ಪಂಡಿತ. ನೀನು ಪ್ರಾಜ್ಞನಂತೆ ಮಾತನಾಡುತ್ತಿದ್ದೀಯೆ, ಆದರೆ ಯಾವುದು ಶೋಕಕ್ಕೆ ಅರ್ಹವಲ್ಲವೋ ಅದಕ್ಕೆ ಶೋಕಿಸುತ್ತಿದ್ದೀಯೆ. ಪಂಡಿತರಾದವರು ಬದುಕಿರುವವರಿಗಾಗಿ ಆಗಲಿ ಅಥವಾ ಸತ್ತವರಿಗಾಗಿ ಆಗಲಿ ಶೋಕಿಸುವುದಿಲ್ಲ. ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಅವನು ಪಂಡಿತನಲ್ಲ ಎಂದು ಧಿಕ್ಕರಿಸಿದಂತೆ ಬಲಿಮಹಾರಾಜನು ಇಂದ್ರ ಮತ್ತು ಅವನ ಸಂಗಡಿಗರನ್ನು ಧಿಕ್ಕರಿಸಿದ. ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಕಾಲದ ಪ್ರಭಾವದಿಂದ ನಡೆಯುತ್ತದೆ. ಈ ಕಾರಣದಿಂದ ಘಟನೆಗಳು ಹೇಗೆ ನಡೆಯುತ್ತವೆ ಎಂದು ನೋಡುವ ಪಂಡಿತನಿಗೆ ಲೌಕಿಕ ಪ್ರಕೃತಿಯ ತರಂಗಗಳಿಂದಾಗಿ ದುಃಖಿಸುವ ಅಥವಾ ಹರ್ಷಪಡುವ ಪ್ರಶ್ನೆಯೇ ಏಳುವುದಿಲ್ಲ. ಅಷ್ಟಕ್ಕೂ ನಾವು ಈ ಅಲೆಗಳ ಪ್ರಭಾವದಲ್ಲಿ ಇರುವುದರಿಂದ ಹರ್ಷದಿಂದ ಅಥವಾ ಖಿನ್ನತೆಯಿಂದ ಇರುವುದರ ಅರ್ಥವೇನು? ಪ್ರಕೃತಿಯ ನಿಯಮಗಳನ್ನು ಚೆನ್ನಾಗಿ ಬಲ್ಲಂತಹವನು ಪ್ರಕೃತಿಯ ಕ್ರಿಯೆಗಳಿಂದಾಗಿ ಎಂದೂ ಹರ್ಷಪಡುವುದೂ ಇಲ್ಲ ಅಥವಾ ಖಿನ್ನನಾಗುವುದೂ ಇಲ್ಲ. ಭಗವದ್ಗೀತೆಯಲ್ಲಿ ವ್ಯಕ್ತಿಯು ಸೈರಣೆಯಿಂದ ಇರಬೇಕು ಎಂದು ಶ್ರೀಕೃಷ್ಣನು ಉಪದೇಶ ಮಾಡುತ್ತಾನೆ. ತಾಂ ಸ್ಥಿತಿಕ್ಷಸ್ವ ಭಾರತ. ವ್ಯಕ್ತಿಯು ಕೃಷ್ಣನ ಈ ಉಪದೇಶವನ್ನು ಅನುಸರಿಸಬೇಕು. ಅದರ ಪ್ರಕಾರ ಸನ್ನಿವೇಶದ ಬದಲಾವಣೆಗಳಿಂದ ಹರ್ಷಿತನಾಗುವುದಾಗಲಿ ಖಿನ್ನನಾಗುವುದಾಗಲಿ ಆಗಬಾರದು. ಇದೇ ಭಕ್ತನ ಲಕ್ಷಣ. ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಾನೆ. ತೊಡಕಾದ ಸನ್ನಿವೇಶಗಳಲ್ಲಿ ಎಂದೂ ಅಸಂತುಷ್ಟನಾಗುವುದಿಲ್ಲ. ಅಂತಹ ಸನ್ನಿವೇಶಗಳಲ್ಲಿ ಶ್ರೀಕೃಷ್ಣನು ತನ್ನ ಭಕ್ತರನ್ನು ಸಂರಕ್ಷಿಸುತ್ತಾನೆ ಎಂದು ಅವನಿಗೆ ಪೂರ್ಣ ವಿಶ್ವಾಸವಿದೆ. ಆದ್ದರಿಂದ ಭಕ್ತನಾದವನು ತನಗೆ ನಿಗದಿತವಾದ ಭಕ್ತಿ ಸೇವೆಯಿಂದ ಎಂದೂ ವಿಚಲಿತನಾಗುವುದಿಲ್ಲ.
ದೇವತೆಗಳು ಊರ್ಧ್ವಲೋಕಗಳಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಆದರೆ ಲೌಕಿಕ ಗುಣಗಳಾದ ಉಲ್ಲಾಸ, ಖಿನ್ನತೆಗಳು ಅವರಲ್ಲೂ ಇವೆ. ಈ ಲೌಕಿಕ ಪ್ರಪಂಚದ ಹಿತಕರ ಮತ್ತು ಅಹಿತಕರ ಸನ್ನಿವೇಶಗಳಿಂದ ವಿಚಲಿತನಾಗದವನನ್ನು ಬ್ರಹ್ಮಭೂತ ಅಥವಾ ಆತ್ಮಸಾಕ್ಷಾತ್ಕಾರ ಪಡೆದವನು ಎಂದು ತಿಳಿಯಬೇಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಲೋಕೋತ್ತರವಾಗಿ ಸನ್ನಿಹಿತನಾದವನು ತಕ್ಷಣವೇ ಪರಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಪೂರ್ಣಾನಂದವನ್ನು ಹೊಂದುತ್ತಾನೆ. ಲೌಕಿಕ ಸನ್ನಿವೇಶಗಳಿಂದ ವಿಚಲಿತನಾಗದವನು ಐಹಿಕ ಪ್ರಕೃತಿಯ ತ್ರಿಗುಣಗಳ ಪ್ರತಿಕ್ರಿಯೆಗಳಿಗೆ ಅತೀತನಾಗಿ ದಿವ್ಯ ನೆಲೆಯಲ್ಲಿ ಇದ್ದಾನೆಂದು ತಿಳಿಯಬೇಕು. ಬಲಿಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು. ನೀವೇ ನಿಮ್ಮ ಕೀರ್ತಿಗೂ ವಿಜಯಕ್ಕೂ ಕಾರಣರೆಂದು ದೇವತೆಗಳಾದ ನೀವು ಭಾವಿಸುತ್ತೀರಿ. ನಿಮ್ಮ ಅಜ್ಞಾನವನ್ನು ಕಂಡು ಸಾಧುಪುರುಷರು ಶೋಕಪಡುತ್ತಾರೆ. ಆದ್ದರಿಂದ ನಿಮ್ಮ ಮಾತುಗಳು ಎದೆಯನ್ನು ಇರಿಯುವಂತಿದ್ದರೂ ನಾವು ಅವುಗಳನ್ನು ಸ್ವೀಕರಿಸುವುದಿಲ್ಲ. ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಬಲಿಮಹಾರಾಜನು ಹೀಗೆ ಮೊನಚಾದ ಮಾತುಗಳಿಂದ ನಿಂದಿಸಿದ. ಅವನು ಎಂತಹ ವೀರನನ್ನು ಮಣಿಸಬಲ್ಲವನಾಗಿದ್ದ. ಹೀಗೆ ನಿಂದಿಸಿದ ಅನಂತರ ನಾರಾಚವೆಂಬ ಬಾಣಗಳನ್ನು ಕಿವಿಯವರೆಗೂ ಎಳೆದು ಪ್ರಯೋಗಿಸುತ್ತಾ ಇಂದ್ರನ ಮೇಲೆ ಆಕ್ರಮಣ ಮಾಡಿದ. ಅನಂತರ ಅವನು ಮತ್ತೆ ಇಂದ್ರನನ್ನು ಕಟು ಉಕ್ತಿಗಳಿಂದ ನಿಂದಿಸಿದ. ಮಾವುತನ ಅಂಕುಶದ ತಿವಿತದಿಂದ ಆನೆಯು ಹೇಗೆ ವ್ಯಗ್ರವಾಗುವುದಿಲ್ಲವೋ ಹಾಗೆ ಬಲಿಮಹಾರಾಜನ ನಿಂದನೆಗಳು ಸತ್ಯವಾಕ್ಕುಗಳಾದ್ದರಿಂದ ದೊರೆ ಇಂದ್ರನು ಸ್ವಲ್ಪವೂ ಖಿನ್ನನಾಗಲಿಲ್ಲ. ಶತ್ರುಮರ್ದನ ಚತುರನಾದ ಇಂದ್ರನು ಬಲಿಮಹಾರಾಜನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ತನ್ನ ಕುಶಲಂ ಎಂಬ ಅಮೋಘವಾದ ವಜ್ರದಂಡದಿಂದ ಪ್ರಹಾರ ಮಾಡಿದನು. ಆಗ ರೆಕ್ಕೆಗಳನ್ನು ಕತ್ತರಿಸಿದ ಪರ್ವತದಂತೆ ಬಲಿಮಹಾರಾಜ ತನ್ನ ವಿಮಾನ ಸಹಿತನಾಗಿ ನೆಲಕ್ಕುರುಳಿದನು. ತನ್ನ ಮಿತ್ರನಾದ ಬಲಿಯು ಕೆಳಗೆ ಬಿದ್ದದ್ದನ್ನು ಕಂಡು ಬಲಿಮಹಾರಾಜನ ಸ್ನೇಹಋಣವನ್ನು ತೀರಿಸಲು ಜಂಭಾಸುರನು ಶತ್ರುವಾದ ಇಂದ್ರನ ಎದುರಿಗೆ ಕಾಣಿಸಿಕೊಂಡನು. ಜಂಭಾಸುರ ಮಹಾಪರಾಕ್ರಮಶಾಲಿ. ಅವನು ಸಿಂಹಾರೂಢನಾಗಿ ಇಂದ್ರನ ಸಮೀಪ ಹೋಗಿ ತನ್ನ ಗದೆಯಿಂದ ಅವನ ಭುಜದ ಮೇಲೆ ಬಲವಾಗಿ ಪ್ರಹಾರ ಮಾಡಿದ. ಅವನು ಇಂದ್ರನ ಆನೆಗೂ ಪ್ರಹಾರ ಮಾಡಿದ. ಜಂಭಾಸುರನ ಗದಾ ಪ್ರಹಾರದಿಂದ ತಬ್ಬಿಬ್ಬಾದ ಇಂದ್ರನ ಆನೆಯು ಯಾತನೆಯಿಂದ ನರಳಿತು. ಬಳಿಕ ಅದು ನೆಲಕ್ಕೆ ಮೊಣಕಾಲೂರಿ ಪ್ರಜ್ಞಾಶೂನ್ಯವಾಗಿ ಉರುಳಿಕೊಂಡಿತು. ಆಗ ಇಂದ್ರನ ರಥದ ಸಾರಥಿಯಾದ ಮಾತಲಿಯು ಇಂದ್ರನ ರಥವನ್ನು ಅಲ್ಲಿಗೆ ತಂದನು. ಅದಕ್ಕೆ 1,000 ಕುದುರೆಗಳನ್ನು ಹೂಡಲಾಗಿತ್ತು. ಆಗ ಇಂದ್ರನು ತನ್ನ ಆನೆಯನ್ನು ಬಿಟ್ಟು ರಥವನ್ನೇರಿದನು. ದೈತ್ಯೋತ್ತಮನಾದ ಜಂಭಾಸುರನು ಮಾತಲಿಯ ಸೇವೆಯನ್ನು ಮೆಚ್ಚುತ್ತಾ ನಸುನಕ್ಕ. ಆದರೆ ಜ್ವಲಿಸುತ್ತಿದ್ದ ಶೂಲದಿಂದ ಯುದ್ಧದಲ್ಲಿ ಮಾತಲಿಯ ಮೇಲೆ ಪ್ರಹಾರ ಮಾಡಿದ. ನೋವು ಅತ್ಯಂತ ತೀಕ್ಷ್ಣವಾಗಿದ್ದರೂ ಮಾತಲಿಯು ಅದನ್ನು ಬಹಳ ತಾಳ್ಮೆಯಿಂದ ತಾಳಿಕೊಂಡ. ಆದರೆ ಇಂದ್ರನು ಜಂಭಾಸುರನ ಮೇಲೆ ಅತ್ಯಂತ ಕ್ರುದ್ಧನಾದ. ಅವನು ತನ್ನ ವಜ್ರಾಯುಧದಿಂದ ಜಂಭಾಸುರನನ್ನು ತೀವ್ರವಾಗಿ ಪ್ರಹಾರಗಳಿಂದ ಘಾತಿಸಿ ಅವನ ದೇಹದಿಂದ ತಲೆಯನ್ನು ಕಡಿದು ಹಾಕಿದನು. ಜಂಭಾಸುರನು ಹತನಾದನೆಂದು ನಾರದ ಮುನಿಗಳು ಅವನ ಬಂಧುಮಿತ್ರರಿಗೆ ತಿಳಿಸಿದರು. ಆಗ ನಮುಚಿ, ಬಲ ಮತ್ತು ಪಾಕರೆಂಬ 3 ಅಸುರರು ರಣರಂಗಕ್ಕೆ ಧಾವಿಸಿ ಬಂದರು. ಹೃದಯ ಭೇದಕವಾದ ಕಠೋರ ಕ್ರೂರ ವಚನಗಳಿಂದ ಇಂದ್ರನನ್ನು ನಿಂದಿಸುತ್ತಾ ಆ ಅಸುರರು ಧಾರಾಕಾರವಾದ ಮಳೆಯು ಮಹಾಪರ್ವತದ ಮೇಲೆ ಸುರಿಯುವಂತೆ ಅವನ ಮೇಲೆ ಶರವರ್ಷವನ್ನು ಸುರಿದರು. ರಣರಂಗದ ಈ ಸಂದರ್ಭದಲ್ಲಿ ಕುಶಲ ಕೈಚಳಕವನ್ನು ಮೆರೆಯುತ್ತಾ ಬಲನೆಂಬ ಅಸುರನು ಇಂದ್ರನ 1000 ಕುದುರೆಗಳಿಗೂ ಏಕಕಾಲದಲ್ಲಿ 1000 ಬಾಣಗಳಿಂದ ಇರಿಯುತ್ತಾ ಕ್ಲೇಶಪಡಿಸಿದನು. ಇನ್ನೊಬ್ಬ ಅಸುರನಾದ ಪಾಕನು ತನ್ನ ಬಿಲ್ಲಿಗೆ 200 ಬಾಣಗಳನ್ನು ಹೂಡಿ ಏಕಕಾಲದಲ್ಲಿ ಪ್ರಯೋಗ ಮಾಡುತ್ತಾ ರಥ, ಅದರ ಸಕಲ ಸಾಮಗ್ರಿ ಮತ್ತು ರಥದ ಸಾರಥಿಯಾದ ಮಾತಲಿಯ ಮೇಲೆ ಆಕ್ರಮಣ ಮಾಡಿದ. ರಣರಂಗದಲ್ಲಿ ಇದೊಂದು ಅದ್ಭುತ ಕಾರ್ಯವಾಗಿತ್ತು. ಮತ್ತೊಬ್ಬ ಅಸುರನಾದ ನಮುಚಿಯು ನೀರಿನಿಂದ ತುಂಬಿದ ಮೋಡದಂತೆ ಗರ್ಜಿಸುವ ಸುವರ್ಣ ಪುಚ್ಛದಿಂದ ಕೂಡಿದ 15 ಬಹಳ ಶಕ್ತಿಶಾಲಿ ಬಾಣಗಳಿಂದ ಇಂದ್ರನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಘಾಸಿಗೊಳಿಸಿದ. ಇತರ ಅಸುರರು ಒಂದೇ ಸಮನೆ ಬಾಣಗಳ ಮಳೆಯನ್ನು ಕರೆದು ವರ್ಷಾಕಾಲದಲ್ಲಿ ಮೋಡಗಳು ಸೂರ್ಯನನ್ನು ಕವಿಯುವಂತೆ ಇಂದ್ರನನ್ನು, ಅವನ ರಥ ಮತ್ತು ಸಾರಥಿಯನ್ನು ಮುತ್ತಿದರು. ಶತ್ರುಗಳ ತೀವ್ರವಾದ ದಾಳಿಗೆ ತುತ್ತಾದ ದೇವತೆಗಳು ರಣರಂಗದಲ್ಲಿ ಇಂದ್ರನನ್ನು ಕಾಣದೆ ಬಹಳ ವಿಹ್ವಲರಾದರು. ಸಾಗರ ಮಧ್ಯದಲ್ಲಿ ಭಗ್ನವಾದ ನೌಕೆಯಲ್ಲಿರುವ ವಣಿಕರಂತೆ ನಾಯಕನಿಲ್ಲದ ದೇವತೆಗಳು ಗೋಳಾಡತೊಡಗಿದರು. ಅನಂತರ ಇಂದ್ರನು ಶರಪಂಜರದಿಂದ ಬಿಡುಗಡೆ ಹೊಂದಿದನು. ತನ್ನ ರಥ, ಧ್ವಜ, ಅಶ್ವಗಳು ಮತ್ತು ಸಾರಥಿಯೊಡನೆ ಆಕಾಶ, ಭೂಮಿ ಮತ್ತು ಸಕಲ ದಿಕ್ಕುಗಳನ್ನು ರಮಣೀಯಗೊಳಿಸಿ ರಾತ್ರಿಯ ಅಂತ್ಯದಲ್ಲಿನ ಸೂರ್ಯನಂತೆ ಜಾಜ್ವಲ್ಯಮಾನವಾಗಿ ಬೆಳಗಿದನು.
ಪ್ರತಿಯೊಬ್ಬರ ದೃಷ್ಟಿಗೂ ಇಂದ್ರನು ಪ್ರಕಾಶಮಾನವಾಗಿ ಹಾಗೂ ಸುಂದರವಾಗಿ ಕಾಣುತ್ತಿದ್ದನು. ದೇವಾಸುರ ಯುದ್ಧದ ಮುಂದಿನ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.